ಇನ್ನು ಮೂಡಾ ಕೇಸಲ್ಲಿ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದ್ ಕಡೆ ಗಾಂಧಿ ಜಯಂತಿ ಜೊತೆಗೆ ಮಹಾಲಯ ಅಮಾವಾಸ್ಯೆ ಬೇರೆ ಇದೆ. ಈ ಹಿನ್ನೆಲೆ ರಜೆ ಇದೆ. ಹಾಗಾಗಿ ಲೋಕಾಯುಕ್ತ ತನಿಖೆಗೆ ತಾತ್ಕಾಲಿಕ ಬ್ರೇಕ್ ಇವತ್ತು. ಈಗಷ್ಟೇ ಹೇಳಿದ್ನಲ್ಲ, ನೆನೆ ಇಡೀ ದಿನ ಏನಾಯ್ತು ಅಂತ. ಲೋಕಾಯುಕ್ತ ತನಿಖೆ ಭಾಗವಾಗಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಜಾಗದ ಮಹಜರು ಮಾಡಲಾಯಿತು. ಇವತ್ತು ಸಿಎಂ ಪತ್ನಿ ಪಡೆದಿದ್ದ ಸೈಟ್ ಮಹಜರು ನಡೀಬೇಕಾಗಿತ್ತು. ಓಕೆ, ಕಚೇರಿಗೆ ರಜೆ ಹಿನ್ನೆಲೆಯಲ್ಲಿ ಮಹಜರು ಒಂದು ದಿನದ ಮಟ್ಟಿಗೆ ಮುಂದಕ್ಕೆ ಹೋಗಿದೆ. ನಿನ್ನೆ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ ಅಳತೆ ಮಾಡಿಕೊಂಡ್ರು. ಕೆಲವೊಂದಿಷ್ಟು ಮಾಹಿತಿಗಳನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಪಡ್ಕೊಂಡ್ರು. ನನಗೆ ಮಧ್ಯಾಹ್ನದ ನಂತರ ಈ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕಾಗಿತ್ತು. ಇವತ್ತು ಅದನ್ನು ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ, ನಾಳೆ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಮೈಸೂರು ಪ್ರತಿನಿಧಿ ರಂಗಸ್ವಾಮಿಯ ಮಾದಾಪುರ ಫೋನ್ ಸಂಪರ್ಕದಲ್ಲಿ. ರಂಗಸ್ವಾಮಿ, ಒಂದು ಕಡೆ ಸಿದ್ದರಾಮಯ್ಯನವರು ಲೋಕಾಯುಕ್ತ ತನಿಖೆಯನ್ನು ಎದುರಿಸಬೇಕಾಗಿ ಬರ್ತಾ ಇದೆ, ಟೆನ್ಷನ್ನಲ್ಲಿದ್ದಾರೆ. ಜೊತೆಗೆ ಕಾನೂನು ಹೋರಾಟ ಅಲ್ಲದೆ ರಾಜಕೀಯ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇಡಿ ವಿಚಾರಕ್ಕೆ ಬಂದರೆ ಮತ್ತೊಂದು ಸಂಕಷ್ಟ ಯಾವ ರೀತಿ ಅಂತ? ಸರತೊಣಸೂರು, ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣ ಒಂದು ರೀತಿಯಲ್ಲಿ ಇಕ್ಕಟ್ಟಾಗಿ ಅಥವಾ ಮುಜುಗರಕ್ಕೆ ಒಳಗಾಗುವಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇದು ಈಗಾಗಲೇ ಕೋರ್ಟ್ ಹಂತದಲ್ಲಾಗಿತ್ತು, FIR ದಾಖಲಾಗುವ ಹಂತದಲ್ಲಾಗಿತ್ತು. ಇದೀಗ ನಿನ್ನೆಯಿಂದ ಅಧಿಕೃತವಾಗಿ ಪ್ರಕರಣದ ತನಿಖೆ FIR ಆಧಾರದ ಮೇಲೆ ಲೋಕಾಯುಕ್ತರು ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಕೆಸರೆಯ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನು ಏನಿತ್ತು, ಆ ಜಮೀನಿಗೆ ಹೋಗಿ ಅಳತೆಯನ್ನ ಮಾಡಿ ಸರ್ವೆಯನ್ನ ಮಾಡಿಕೊಂಡು ಭೌತಿಕವಾಗಿ ಆ ಜಾಗ ಹೇಗಿದೆ ಅನ್ನೋದನ್ನ ತನಿಖಾಧಿಕಾರಿಗಳು ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಈ ಹಂತದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮೂಲ ಜಾಗವನ್ನ, ಅಂದ್ರೆ ನಾವು ಏನನ್ನು ಈ ಜಾಗವನ್ನ ಕಳೆದುಕೊಂಡಿದ್ದೇವೆ ಅಂತ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ವಾಸ್ತವದಲ್ಲಿ ಕಳೆದುಕೊಳ್ಳಿಕ್ಕೆ ಅವರ ಜಮೀನೇ ಅಲ್ಲ ಅದು. ಈಗಾಗಲೇ ಮೂಡ ಆ ಜಾಗವನ್ನ ಅಕ್ವೈರ್ ಮಾಡಿಕೊಂಡು ಲೇಔಟ್ ಅನ್ನ ಮಾಡಿ ನಿವೇಶನಗಳನ್ನ ರಚನೆ ಮಾಡಿ ಹಂಚಿಕೆಯನ್ನು ಕೂಡ ಮಾಡಿದೆ. ಈ ಹಂತದಲ್ಲಿ ಅದನ್ನ ನಮ್ ಜಾಗ ಅಂತ ರಾಂಗ್ ಕ್ಲೈಮ್ ಮಾಡ್ತಿದ್ದಾರೆ ಅನ್ನುವಂತಹ ಆಪಾದನೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪಾರ್ಕ್ ಇರಬಹುದು, ಚರಂಡಿ ಇರಬಹುದು, ಹೀಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳ ರಚನೆಯಾಗಿರುವಂತಹ ಕುರುಹುಗಳು ಸ್ಥಳ ಮಹಜರಿನಲ್ಲಿ ಕಂಡು ಬಂದಿದೆ. ಇದು ಒಂದು ಭಾಗ. ಎರಡನೇ ಭಾಗವಾಗಿ ಅವರು ಬದಲಿ ನಿವೇಶನವಾಗಿ ಪಡೆದುಕೊಂಡಿದ್ದ 14 ಸೈಟ್ಗಳೇನಿದ್ವು, ಆ ಸೈಟ್ಗಳನ್ನ ವಾಪಸ್ ಮಾಡಿದ್ರು ಕೂಡ ವಾಪಸ್ ಮಾಡಿದ್ದು ಮೂಡಾಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋ ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸರು ತಮಗೆ ಇರುವ ದೂರಿನ ಆಧಾರದ ಮೇಲೆ ಆ ಪ್ರಕರಣ ಆ ಸೈಟ್ಗಳನ್ನ ಕೂಡ ಮಹಜರು ಮಾಡಬೇಕಾಗಿತ್ತು. ಇವತ್ತು ಮಹಾಲಯ ಅಮಾವಾಸ್ಯೆ ಮತ್ತು ಗಾಂಧಿ ಜಯಂತಿಯ ಸರ್ಕಾರಿ ರಜೆ ಇರುವ ಕಾರಣಕ್ಕಾಗಿ ಅಲ್ಪ ವಿರಾಮವನ್ನ ತನಿಖೆಗೆ ಕೊಟ್ಟಿದ್ದಾರೆ. ನಾಳೆ ಸ್ಥಳ ಮಹಜರು ನಡೆಯುತ್ತೆ. ಸ್ಥಳ ಮಹಜರಿನ ನಂತರದಲ್ಲಿ ಇನ್ನು ಮುಂದಿನ ತನಿಖಾ ಪ್ರಕ್ರಿಯೆಗಳು ಕೂಡ ಮುಂದುವರಿತವೆ. ಈ ಹಂತದಲ್ಲಿ ಅವರು ಸೈಟ್ಗಳನ್ನ ವಾಪಸ್ ಕೊಟ್ಟಿರೋದು ತನಿಖೆಯ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳು ಇಲ್ಲ. ಶರತ್ಪುರುಷರು. ಎಸ್, ಥ್ಯಾಂಕ್ ಯು ರಂಗಸ್ವಾಮಿ ಡೀಟೇಲ್ಸ್ಗಾಗಿ. ಇನ್ನು ಮೂಡಾ ಕೇಸಲ್ಲಿ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದ್ ಕಡೆ ಗಾಂಧಿ ಜಯಂತಿ ಜೊತೆಗೆ ಮಹಾಲಯ ಅಮಾವಾಸ್ಯೆ ಬೇರೆ ಇದೆ. ಈ ಹಿನ್ನೆಲೆ ರಜೆ ಇದೆ. ಹಾಗಾಗಿ ಲೋಕಾಯುಕ್ತ ತನಿಖೆಗೆ ತಾತ್ಕಾಲಿಕ ಬ್ರೇಕ್ ಇವತ್ತು. ಈಗಷ್ಟೇ ಹೇಳಿದ್ನಲ್ಲ, ನೆನೆ ಇಡೀ ದಿನ ಏನಾಯ್ತು ಅಂತ. ಲೋಕಾಯುಕ್ತ ತನಿಖೆ ಭಾಗವಾಗಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಜಾಗದ ಮಹಜರು ಮಾಡಲಾಯಿತು. ಇವತ್ತು ಸಿಎಂ ಪತ್ನಿ ಪಡೆದಿದ್ದ ಸೈಟ್ ಮಹಜರು ನಡೀಬೇಕಾಗಿತ್ತು. ಓಕೆ, ಕಚೇರಿಗೆ ರಜೆ ಹಿನ್ನೆಲೆಯಲ್ಲಿ ಮಹಜರು ಒಂದು ದಿನದ ಮಟ್ಟಿಗೆ ಮುಂದಕ್ಕೆ ಹೋಗಿದೆ. ನಿನ್ನೆ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ ಅಳತೆ ಮಾಡಿಕೊಂಡ್ರು. ಕೆಲವೊಂದಿಷ್ಟು ಮಾಹಿತಿಗಳನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಪಡ್ಕೊಂಡ್ರು. ನನಗೆ ಮಧ್ಯಾಹ್ನದ ನಂತರ ಈ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕಾಗಿತ್ತು. ಇವತ್ತು ಅದನ್ನು ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ, ನಾಳೆ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಮೈಸೂರು ಪ್ರತಿನಿಧಿ ರಂಗಸ್ವಾಮಿಯ ಮಾದಾಪುರ ಫೋನ್ ಸಂಪರ್ಕದಲ್ಲಿ. ರಂಗಸ್ವಾಮಿ, ಒಂದು ಕಡೆ ಸಿದ್ದರಾಮಯ್ಯನವರು ಲೋಕಾಯುಕ್ತ ತನಿಖೆಯನ್ನು ಎದುರಿಸಬೇಕಾಗಿ ಬರ್ತಾ ಇದೆ, ಟೆನ್ಷನ್ನಲ್ಲಿದ್ದಾರೆ. ಜೊತೆಗೆ ಕಾನೂನು ಹೋರಾಟ ಅಲ್ಲದೆ ರಾಜಕೀಯ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇಡಿ ವಿಚಾರಕ್ಕೆ ಬಂದರೆ ಮತ್ತೊಂದು ಸಂಕಷ್ಟ ಯಾವ ರೀತಿ ಅಂತ?
ಸರತುಣಸೂರು ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣ ಒಂದು ರೀತಿಯಲ್ಲಿ ಇಕ್ಕಟ್ಟಾಗಿ ಅಥವಾ ಮುಜುಗರಕ್ಕೆ ಒಳಗಾಗುವಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇದು ಈಗಾಗಲೇ ಕೋರ್ಟ್ ಹಂತದಲ್ಲಾಗಿತ್ತು, FIR ದಾಖಲಾಗುವ ಹಂತದಲ್ಲಾಗಿತ್ತು. ಇದೀಗ ನಿನ್ನೆಯಿಂದ ಅಧಿಕೃತವಾಗಿ ಪ್ರಕರಣದ ತನಿಖೆ FIR ಆಧಾರದ ಮೇಲೆ ಲೋಕಾಯುಕ್ತರು ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಕೆಸರೆಯ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನು ಏನಿತ್ತು ಆ ಜಮೀನಿಗೆ ಹೋಗಿ ಅಳತೆಯನ್ನ ಮಾಡಿ ಸರ್ವೆಯನ್ನ ಮಾಡಿಕೊಂಡು ಭೌತಿಕವಾಗಿ ಆ ಜಾಗ ಹೇಗಿದೆ ಅನ್ನೋದನ್ನ ತನಿಖಾಧಿಕಾರಿಗಳು ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಈ ಹಂತದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮೂಲ ಜಾಗವನ್ನ ಅಂದ್ರೆ ನಾವು ಏನನ್ನು ಈ ಜಾಗವನ್ನ ಕಳೆದುಕೊಂಡಿದ್ದೇವೆ ಅಂತ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ವಾಸ್ತವದಲ್ಲಿ ಕಳೆದುಕೊಳ್ಳಿಕ್ಕೆ ಅವರ ಜಮೀನೇ ಅಲ್ಲ, ಅದು ಈಗಾಗಲೇ ಮೂಡ ಆ ಜಾಗವನ್ನ ಅಕ್ವೈರ್ ಮಾಡಿಕೊಂಡು ಲೇಔಟ್ ಅನ್ನ ಮಾಡಿ ನಿವೇಶನಗಳನ್ನ ರಚನೆ ಮಾಡಿ ಹಂಚಿಕೆಯನ್ನು ಕೂಡ ಮಾಡಿದೆ. ಈ ಹಂತದಲ್ಲಿ ಅದನ್ನ ನಮ್ ಜಾಗ ಅಂತ ರಾಂಗ್ ಕ್ಲೈಮ್ ಮಾಡ್ತಿದ್ದಾರೆ ಅನ್ನುವಂತಹ ಆಪಾದನೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪಾರ್ಕ್ ಇರಬಹುದು, ಚರಂಡಿ ಇರಬಹುದು, ಹೀಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳ ರಚನೆ ಆಗಿರುವಂತಹ ಕುರುಹುಗಳು ಸ್ಥಳ ಮಹೋಜರ್ನಲ್ಲಿ ಕಂಡು ಬಂದಿದೆ. ಇದು ಒಂದು ಭಾಗ. ಎರಡನೇ ಭಾಗವಾಗಿ ಅವರು ಬದಲಿ ನಿವೇಶನವಾಗಿ ಪಡೆದುಕೊಂಡಿದ್ದ 14 ಸೈಟ್ಗಳೇನಿದ್ವು ಆ ಸೈಟ್ಗಳನ್ನ ವಾಪಸ್ ಮಾಡಿದ್ದು ಮೂಡಾಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋ ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸರು ತಮಗೆ ಇರುವ ದೂರಿನ ಆಧಾರದ ಮೇಲೆ ಆ ಸೈಟ್ಗಳನ್ನ ಕೂಡ ಮಹಜರು ಮಾಡಬೇಕಾಗಿತ್ತು. ಇವತ್ತು ಮಹಾಲಯ ಅಮಾವಾಸ್ಯೆ ಮತ್ತು ಗಾಂಧಿ ಜಯಂತಿಯ ಸರ್ಕಾರಿ ರಜೆ ಇರುವ ಕಾರಣಕ್ಕಾಗಿ ಅಲ್ಪ ವಿರಾಮವನ್ನ ತನಿಖೆಗೆ ಕೊಟ್ಟಿದ್ದಾರೆ. ನಾಳೆ ಸ್ಥಳ ಮಹಜರು ನಡೆಯುತ್ತೆ. ಸ್ಥಳ ಮಹಜರಿನ ನಂತರದಲ್ಲಿ ಇನ್ನು ಮುಂದಿನ ತನಿಖಾ ಪ್ರಕ್ರಿಯೆಗಳು ಕೂಡ ಮುಂದುವರಿತವೆ. ಈ ಹಂತದಲ್ಲಿ ಅವರು ಸೈಟ್ಗಳನ್ನ ವಾಪಸ್ ಕೊಟ್ಟಿರೋದು ತನಿಖೆಯ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳು ಇಲ್ಲ. ಶರತ್ ಹುಣಸೂರು. ಥ್ಯಾಂಕ್ ಯು ರಂಗಸ್ವಾಮಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.